KPC ನಡೆಸ್ತದೆ ಸರ್. KPC ಹೌದು ಸರ್. ಹೈಯರ್ ಅಕೌಂಟ್, ಲೋವರ್ ಅಕೌಂಟ್ ತರಬೇತಿಯಲ್ಲಿ ಒಂದು 4 ಟ್ರೈನಿಂಗ್ ಐತೆ ಸರ್ ನಮ್ಮಲ್ಲಿ. ಪರಾದೇಶ ಡಿವಿಷನಲ್ ಫೈರ್ ಆಫೀಸರ್. ಈಗ ಅದಕ್ಕೆ ಬೇಕಂದ್ರೆ DO ಪಾಸ್ ಮಾಡ್ಬೇಕು ಸರ್. ಅದು ಮಿನಿಮಮ್ 2 ಜಿಲ್ಲೆಗಳು ಇರ್ತವೆ. 3 ಜಿಲ್ಲೆ ಸರ್. 3 ಜಿಲ್ಲೆ. ಹೌದು ಸರ್. ಸೌಕರ್ಯ ಬೇಕು ನಮ್ಮ ಡಿವಿಷನಲ್ದಾಗ. ಅದೆಲ್ಲ ಮುಖ್ಯ ಅವರೇ ಸರ್. ಪ್ರತಿ ಒಂದರಾಗ ಇರ್ಬೇಕು ಸರ್. ಒಂದು ಯೂನಿಫಾರ್ಮ್ ಸರ್ವಿಸ್ನಲ್ಲಿ ನಾವು ಸೇರಬೇಕಂದ್ರೆ 8ನೇ ಹಿಡಿದೇ ನೀವು ತಯಾರಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸರ್. 8 ಹಿಡಿದು ನಾವು 10ನೇಗೆ ಬಂದಾಗ ಅದು ಆಗೋದಿಲ್ಲ ಸರ್. 2-3 ವರ್ಷ ಮಾಡಿದಾಗ ಮಾತ್ರ ನಾವು ಆ ಇಲಾಖೆಗೆ ಆಹಾರತೆ ಆಗ್ತೇವೆ ಅಂತ ಹೇಳ್ತೀನಿ. ಹೊಸ ವಿಡಿಯೋಗಳಿಗಾಗಿ ಜೈ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೀವು ನೋಡಿ ನಿಮ್ಮವರಿಗೂ ಶೇರ್ ಮಾಡಿ. ಅದು ಪರೀಕ್ಷೆ ಯಾವ ತರ ಅಂದ್ರೆ KPC ನಡೆಸ್ತದೆ ಸರ್. KPC ಹೌದು ಸರ್. ಹೈಯರ್ ಅಕೌಂಟ್, ಲೋವರ್ ಅಕೌಂಟ್, ಫೈರ್ ಆಕ್ಟ್ ಎಲ್ಲ KPCನೇ ಮಾಡೋದು. ಹೌದು ಸರ್. ಸರ್ ಇದಾದ್ಮೇಲೆ ನಾವು ಮತ್ತೆ ಉನ್ನತ ಹುದ್ದೆಗೆ ಹೋಗ್ಬೇಕಂತಂದ್ರೆ ಯಾವ್ದು ಬರ್ಬೋದು? ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ. ಜಿಲ್ಲಾ ಅಂದ್ರೆ ಡಿಸ್ಟಿಕ್ಗೆ ಸಂಬಂಧಪಟ್ಟ ಡಿಸ್ಟಿಕ್ ಫೈರ್ ಆಫೀಸರ್ ಸರ್. ಅಗ್ನಿಶಾಮಕ ಅಧಿಕಾರಿ. ಹೌದು ಸರ್. ಈಗ ಆ ಹುದ್ದೆಗೆ ಹೋಗ್ಬೇಕಂದ್ರೆ ನಾವು ತರಬೇತಿಯಲ್ಲಿ ಒಂದು 4 ಟ್ರೈನಿಂಗ್ ಐತೆ ಸರ್ ನಮ್ಮಲ್ಲಿ. ಡಿಸ್ಟಿಕ್ ಆಫೀಸರ್ ಅಲ್ಲಿ ತರಬೇತಿ ಹೊಂದಿದ್ದಾಗ ಮಾತ್ರ, ಅದು ಪಾಸ್ ಆಗಿದ್ದಾಗ ಮಾತ್ರ ಅಗ್ನಿಶಾಮಕ ಠಾಣಾಧಿಕಾರಿಲಿಂದ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಆ ಹುದ್ದೆಗೆ ನಾವು ಎಲಿಜಿಬಲ್ ಆಗ್ತೇವೆ. ನಾಗ್ಪುರಲ್ಲಿ ಅದು ಟ್ರೈನಿಂಗ್ ತರಬೇತಿ ಆಗಬೇಕು ಸರ್. ಅದು ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವ ಥರ ಟ್ರೈನಿಂಗ್ ಇರ್ಬೋದು? ಅಲ್ಲಿ ಓನ್ಲಿ ಆಫೀಸರ್ ಸರ್. ಮ್ಯಾನೇಜ್ಮೆಂಟ್ ಸರ್. ಮ್ಯಾನೇಜ್ಮೆಂಟ್ ಡಿಸ್ಟಿಕ್ ಲೆವೆಲ್ ಹೈಯರ್ ಬಿಲ್ಡಿಂಗ್ ಬರ್ತವೆ, ಪೆಟ್ರೋಲ್ ಬಂಕು ಇಂಥವೆಲ್ಲ NOCಗೆ ಪ್ರತಿಯೊಂದಲ್ಲಿ ಆ ಇಲಾಖೆದಾಗ ನಮ್ಗೆ ತರಬೇತಿ ಸಿಗ್ತದೆ ಸರ್. ಅದು ಓಕೆ. ಈ ಜಿಲ್ಲಾ ಠಾಣಾಧಿಕಾರಿ ಆದ ನಂತರ ನಾವು ಮತ್ತೆ ಯಾವ ಹುದ್ದೆಗೆ ಹೋಗ್ಬೋದು ಸರ್? ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಆದ ನಂತರ ನಾವು ಪ್ರಾದೇಶಿಕ ಅಗ್ನಿಶಾಮಕ ಅಧಿಕಾರಿ ಸರ್. ಪ್ರಾದೇಶಿಕ ಡಿವಿಷನಲ್ ಫೈರ್ ಆಫೀಸರ್ ಸರ್. ಓಕೆ. ಪ್ರಾದೇಶಿಕ ಅಂತಂದ್ರೆ ನಮ್ಗೇನು ಅನಿಸ್ಬಿಡುತ್ತೆ, ಇಂತಿಷ್ಟು ಜಿಲ್ಲೆಗಳಲ್ಲಿ ಕನ್ಸಿಡರ್ ಆಗ್ತವೆ. ಈಗ ಅದು ಕನಿಷ್ಠ ಏನಿಲ್ಲ ಅಂದ್ರೆ ಸರ್, ಒಂದು 3 ಡಿಸ್ಟಿಕ್ಕಿಗೆ ಒಂದು ಡಿವಿಷನ್ ಆಫೀಸರ್ ಇರ್ತದೆ ಸರ್. 3 ಜಿಲ್ಲೆಗೆ ಒಂದು ಸರ್. 3 ಜಿಲ್ಲೆ ಅವ್ರ ಅಂಡರ್ದಾಗ ಬರ್ತವೆ ಸರ್. 3 ಡಿಸ್ಟಿಕ್ ಫೈರ್ ಆಫೀಸರ್ ಮೇಲೆ ಅವರು ಪ್ರಾದೇಶಿಕ ಅಗ್ನಿಶಾಮಕ ಡಿವಿಷನಲ್ ಫೈರ್ ಆಫೀಸರ್ ಅವ್ರ ಅಧಿಕಾರ ಇರುತ್ತೆ ಸರ್. ಅದಕ್ಕೆ ಏನು ಎಲಿಜಿಬಿಲಿಟಿ ಬೇಕು? ಈಗ ಅದಕ್ಕೆ ಬೇಕಂದ್ರೆ DO ಪಾಸ್ ಮಾಡ್ಬೇಕು ಸರ್. ಅದು 4 ಟ್ರೈನಿಂಗ್ ಸರ್. ಓಕೆ. ಅದಕ್ಕೂ 4 ಟ್ರೈನಿಂಗ್ ಆಗಲೇಬೇಕು ಸರ್. ಕಂಪಲ್ಸರಿ ಬೇಕು ಸರ್. ಅದು ಸಂಬಂಧಪಟ್ಟ ಆಲ್ ನಮ್ಮದು ಇಂಡಿಯಾದಾಗೆ ಅದು ಒಂದು ನಾಗ್ಪುರದಾಗ ಒಂದು ಟ್ರೈನಿಂಗ್ ಇದೆ ಸರ್ ಫೈರ್ ಬಗ್ಗೆ. ಓಕೆ. ಅವ್ರು ಪ್ರಮಾಣ ಪತ್ರ ಕೊಡ್ತಾರೆ ಸರ್ ಉತ್ತೀರ್ಣ ಆಗಿ ಅಂತ. ಅಲ್ಲೇ ಅವರು ಉತ್ತೀರ್ಣ ಇರ್ತಕ್ಕಂಥ ಸರ್ಟಿಫಿಕೇಟ್ ಅಪ್ಲೈ ಮಾಡಬೇಕು. ಹೌದು ಸರ್. ಪ್ರಾದೇಶಿಕ ಅಗ್ನಿಶಾಮಕ ಅಧಿಕಾರಿ ಆದ ನಂತರ ನಾವು ಮತ್ತೆ ಮುಂದಿನ ಪೊಸಿಷನ್ಗೆ ಹೋಗ್ಬೇಕಾದ್ರೆ ಮುಖ್ಯ ಅಗ್ನಿಶಾಮಕ ಅಧಿಕಾರಿ. ಮುಖ್ಯ ಅಗ್ನಿಶಾಮಕ ಅಧಿಕಾರಿ ಅಂದ್ರೆ 2 ಡಿವಿಷನಲ್ ಫೈರ್ ಆಫೀಸರ್ ಮೇಲೆ ಅವ್ರ ಹುದ್ದೆ ಇರ್ತದೆ ಸರ್. 2 ಡಿವಿಷನಲ್ ಅವ್ರ ಅಂಡರ್ದಾಗ ಬರುತ್ತೆ ಸರ್. ಅಲ್ಲಿ ಈಗ ಪ್ರಾದೇಶಿಕ ಅಂತ ಸೇರಿದ್ರೆ ಮಿನಿಮಮ್ 2 ಜಿಲ್ಲೆಗಳು ಇರ್ತವೆ. 3 ಜಿಲ್ಲೆ ಸರ್. 3 ಜಿಲ್ಲೆ. ಹೌದು ಸರ್. ಅದಾದ ನಂತರ ನಾವು ಈಗ ಮುಖ್ಯ ಏನು ಸ್ಥಾನಕ್ಕೆ ಹೋಗ್ತೀವಲ್ಲ. ಹೌದು ಸರ್. ಈ ಒಂದು ಸ್ಥಾನದಲ್ಲಿ 2 ಡಿವಿಷನ್ ಸರ್. ಅದ್ರಾಗ 6 ಜಿಲ್ಲೆ ಇರ್ಬೋದು, 7 ಜಿಲ್ಲೆ ಇರ್ಬೋದು. ಈಗ ನಮ್ಮ ಕಲಬುರಗಿ ಜಿಲ್ಲೆ 7 ಜಿಲ್ಲೆ ಇದೆ ಸರ್. 6 ಜಿಲ್ಲೆನೂ ಇರ್ಬೋದು, 7 ಜಿಲ್ಲೆನೂ ಇರ್ಬೋದು. 2 ಡಿವಿಷನಲ್ಗೆ ಒಂದು ಮುಖ್ಯ ಅಗ್ನಿಶಾಮಕ ಅಧಿಕಾರಿ ಸರ್. ಓಕೆ. ಈಗ ಮುಖ್ಯ ಅಗ್ನಿಶಾಮಕ ಅಧಿಕಾರಿಯ ಕಾರ್ಯವೈಖರಿ ಹೆಂಗಿರ್ತದೆ? ಯಾವ ಥರ ಮಾಡ್ಬೋದು ಅಂತ ಕೆಲಸ, ಏನೇನು ಮಾಡ್ಬೋದು ಈ ಇಲಾಖೆ ಒಳಗೆ? ಈಗ ಇಲಾಖೆದ ಮುಖ್ಯ ಅಗ್ನಿಶಾಮಕ ಅಧಿಕಾರಿ ಅಂದರೆ ಬೆಂಗಳೂರಿನಿಂದ ಏನೇನು ನಮಗೆ ಸೌಕರ್ಯ ಬೇಕು ನಮ್ಮ ಡಿವಿಷನಲ್ದಾಗ ಅದೆಲ್ಲ ಮುಖ್ಯ ಅವರೇ ಸರ್. ಅವರೇ ನಿರ್ವಹಿಸಬೇಕು. ಹೌದು, ನಿರ್ವಹಿಸಬೇಕು ಸರ್. ಇವರಿಗೆ ಆದೇಶ ಕೊಡಬೇಕು, ಅಲ್ಲಿಂದ ಆದೇಶ ತಗೋಬೇಕು ಸರ್. ಅದು ಮುಖ್ಯ ಅಗ್ನಿಶಾಮಕ ಅಧಿಕಾರಿ ಇದೆ, ಜವಾಬ್ದಾರಿ ಇದೆ ಸರ್ ನಮ್ಮ ಇಲಾಖೆದಾಗ. ಸರ್, ಈಗ ಮುಖ್ಯ ಅಗ್ನಿಶಾಮಕ ಅಧಿಕಾರಿ ಆದ್ಮ್ಯಾಕ ನಮಗೆ ಉಪನಿರ್ದೇಶಕರು ಅಂತ ಬರ್ತಲ್ಲ. ಹೌದು ಸರ್. ಈ ಪೊಸಿಷನ್ ಯಾವ ಥರ ನಾವು ಈ ಪೊಸಿಷನ್ಗೆ ಹೋಗ್ಬೇಕಾದ್ರೆ ತಯಾರಿ ಹೆಂಗಿರಬೇಕು ಮತ್ತು ಇಲ್ಲಿ ಏನೇನು ಎಲಿಜಿಬಿಲಿಟಿ ಕನ್ಸಿಡರ್ ಮಾಡ್ತಾರೆ? ಈಗ ಮುಖ್ಯ ಅಗ್ನಿಶಾಮಕ ಅಧಿಕಾರಿ ಅಂತ ಹೇಳಿ ನಮ್ದು ಸ್ಟೇಟ್ ಲೆವೆಲ್ಲೇನು ಇರ್ತಾರೆ ಸರ್. ಅವ್ರು ಸಿನೆಟಿ ಸರ್. ಅವ್ರು ಸಿನೆಟಿ ಮೇಲೆ ಕೊಟ್ಕೋತ ಹೋಗ್ತಾರೆ ಸರ್. ಓಕೆ. ಅದ್ರಾಗ ಉಪನಿರ್ದೇಶಕರು ವೇಕೆಂಟ್ ಖಾಲಿ ಆಯಿತು, ಮುಖ್ಯ ಅಗ್ನಿಶಾಮಕ ಅಧಿಕಾರಿಗೆ ಉಪನಿರ್ದೇಶಕರು ಅಂಥೇಳಿ ಅಲ್ಲಿ ನೇಮಿಸ್ತಾರೆ ಸರ್. ಓಕೆ. ಇದೇ ಒಂದು ಅಂದರೆ ಇಲ್ಲಿ ಯಾವುದೇ ಎಕ್ಸಾಮ್ ಇರೋದಿಲ್ಲ, ಡೈರೆಕ್ಟ್ ಆಗಿ ನಾವು ಸರ್ವಿಸ್ ಮೇಲೆ ನಮಗೆ ಸರ್ವಿಸ್ ಮೇಲೆ ಪರ್ಮೋಟೆಡಿಗೆ ಅವರಿಗೆ ಉಪನಿರ್ದೇಶಕರು ಕೊಡ್ತಾರೆ ಸರ್. ಓಕೆ. ಅದರ ಮೇಲೆ ಉಪನಿರ್ದೇಶಕರು ಆಡಳಿತ ಅಂಥೇಳಿ ಐತೆ ಸರ್ ಪೋಸ್ಟು. ಉಪನಿರ್ದೇಶಕರು ತಾಂತ್ರಿಕ ಇದೆ ಸರ್. ಉಪನಿರ್ದೇಶಕರು SDRF ಇದೆ. ಇವ್ರ ಮೇಲೆ ನಿರ್ದೇಶಕರು ಐತೆ ಸರ್. ನಿರ್ದೇಶಕರು ಸರ್. ಉಪನಿರ್ದೇಶಕರ ಮೇಲೆ ನಿರ್ದೇಶಕರು ಅಂದ್ರೆ ನಮ್ಮದು ಒಂದು ಇಲ್ಲಿನ ಸೇರಿನ ಇಲಾಖೆದು ಉನ್ನತ ನಾವು BSc ಹ್ಯಾಂಡಿಗೆ ಸೇರ್ತಾರೆ ಸರ್. ಅವರು ಇನ್ನು ಗ್ರಾಜ್ಯುಯೇಟ್ ಡಿಗ್ರಿ ಮೇಲೆ ಅವರೆಲ್ಲ ಉಪನಿರ್ದೇಶಕರು, ನಿರ್ದೇಶಕರು ಅಲ್ಲಿವರೆಗೆ ಅವರು
ಹೋಗ್ಬೋದು ಸರ್ ನೇರ. ಸರಿ, ಇಲ್ಲಿ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ IPS ಅಧಿಕಾರಿಗಳು ಕೂಡ ಇಲ್ಲಿ ಮೆನ್ಷನ್ ಮಾಡಲಿ. ಹೌದು, ಅವ್ರದ್ದು 3 ಹುದ್ದೆ ಇದೆ ಸರ್. ADGP, DGP, DG ಸರ್. ಓಕೆ, ಅವ್ರ 3 ಹುದ್ದೆ ಇದೆ ಸರ್. ಅಂದ್ರೆ ಈ ಇಲಾಖೆಗೆ ಅವರು ಕೂಡ ಸಂಬಂಧಪಟ್ಟಿದ್ದಾರೆ. ಅವ್ರ ಸಂಬಂಧ ಅವರೇ ಮೇನ್ ಬಾಸ್ ಸರ್. ಓಕೆ ಓಕೆ. ಅಂದ್ರೆ ಅವರು ಪೊಲೀಸ್ನೂ ಇರ್ಬೋದು, ಈ ಕಡೆನೂ ಬರ್ಬೋದು ಅವರು. ಮತ್ತು ಪರ್ಮಿಷನ್ ಮೇಲೆ ಈ ಕಡೆ ಬರ್ಬೋದು, ಇಲ್ಲಿಂದ ಪರ್ಮಿಷನ್ ಸಿಕ್ಕರೆ ಆ ಕಡೆ ಹೋಗ್ಬೋದು ಸರ್ ಅವರು. ಈ ನಮ್ಮ ಇಲಾಖೆಗೆ ಸೇರಿನವರು ಜಂಟಿ ನಿರ್ದೇಶಕರ ತನ ಇವ್ರು ಕಾರ್ಯನಿರ್ವಹಿಸ್ತಾರೆ ಸರ್. ಸರ್, ನಮ್ಮ ಯುವಕರು ಅಂದರೆ ಅಭ್ಯರ್ಥಿಗಳು ಸೊ ಈ ಒಂದು ಇಲಾಖೆಗೆ ಸೇರ್ಬೇಕಾದ್ರೆ ಯಾವೆಲ್ಲ ರೀತಿಯಾದಂಥ ತಯಾರಿಗಳನ್ನು ನಡೆಸ್ಕೋಬೋದು? ಸರಿ, ಮುಖ್ಯವಾಗಿ ಇವತ್ತು ನಾವು ಹೇಳಕ್ಕೆ ಬಯಸ್ತೀನಿ ಸರ್, ಓದುವಾಗ ರ್ಯಾಂಕಿನಲ್ಲಿ ಬರಬೇಕು ಸರ್. ಮಿನಿಮಮ್ ಏನಿಲ್ಲ ಅಂದರೆ 75ರಿಂದ ಅಬೌವ್ ಇದ್ದರೆ ಅವ್ರಿಗೆ ಜಾಬ್ ಐತೆ ಸರ್. ಓಕೆ, 80% ಅಬೌವ್ ಇವರೆಲ್ಲ ತಯಾರಿ ಮಾಡಿಕೊಂಡ್ರು ಅಂದ್ರೆ ನಾಳೆಗೆ ಪೋಸ್ಟ್ಗಳು ಖಾಲಿ ಆದರೂ ಇನ್ನೂ ಸಾಕಷ್ಟು ಪೋಸ್ಟ್ಗಳು ಇದೆ ಸರ್. ಅವರೆಲ್ಲ ಉತ್ತೀರ್ಣ ಆಗುವಾಗ ಪರ್ಸೆಂಟೇಜ್ ಮೇಲೆ ಬರಬೇಕು ಸರ್. ಮತ್ತು ಅವರು ರನ್ನಿಂಗು, ಜಂಪಿಂಗು ಪ್ರತಿಯೊಂದರಾಗಿರ್ಬೇಕು ಸರ್. ಒಂದು ಯೂನಿಫಾರ್ಮ್ ಸರ್ವೀಸಿನಲ್ಲಿ ನಾವು ಸೇರಬೇಕಂದ್ರೆ ಇಲಾಖೆಗೆ ಸೇರಲ್ಕಿಂತ ಮುಂಚಿತವಾಗಿಯೇ ಅವ್ರ ದಿವಸ ನಿತ್ಯ ಬಳಕೆ ಸರ್. ರನ್ನಿಂಗ್ ಇರಬೇಕು, ಜಂಪಿಂಗ್ ಇರಬೇಕು, ಅವ್ರ ಹೈಟ್, ಬಾಡಿ ವೇಟಿಂಗ್ ಇರಬೇಕು. ಪ್ರತಿಯೊಂದು ನಾವು ಒಂದು ಇಲಾಖೆಗೆ ಸೇರಬೇಕಂದ್ರೆ ಅದು ತಯಾರಿ ಸೇರಿನ ಮೇಲೆ ಮಾಡೋದಿರಲ್ಲ ಸರ್. ನಾವು ಅದಕ್ಕೆ ಉತ್ತೀರ್ಣ ಇದ್ದೇವೆ ಅಂದರೆ ಇಲಾಖೆ ಸೇರಿಸ್ಕೋತದ ನಮಗೆ. ಮತ್ತು ಅದಕ್ಕೆ ನಾವು ಫಸ್ಟಿಗೆ ಹೇಳಬೇಕಂದ್ರೆ ನಾನು ಭಾಳ ಕಡೆ ಶಾಲೆಗಳಿಗೆಲ್ಲ ಹೋದಾಗ ನಾನು ಹೇಳ್ತೀನಿ, 8ನೇ ಹಿಡಿದೇ ನೀವು ತಯಾರಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸರ್. 8th ಹಿಡಿದು ನಾವು 10ನೇಗೆ ಬಂದಾಗ ಅದು ಆಗೋದಿಲ್ಲ ಸರ್. ಯಾಕಂದರೆ 10ನೇ ತಕ್ಷಣ ಪೋಸ್ಟ್ ಕಾಲ್ಫರ್ಮ್ ಮಾಡಿದ್ರು ಇಲಾಖೆ, ಅವಾಗ ಇವ್ರು 10ನೇ ಬರ್ತಾರೆ. ಅದೇ 1 ತಿಂಗಳು 2 ತಿಂಗಳಿಗೆ ಹೆಂಗೆ ಆಗ್ತದೆ ಸರ್? ಮಿನಿಮಮ್ ಅವರು 8ನೇ ತರಗತಿಗೆ ಬಂದಾಗ ಇವರೆಲ್ಲ ದೈಹಿಕದಾಗ ಕಂಟಿನ್ಯೂ 3 ವರ್ಷ ಇದ್ದರೂ ಅಕಸ್ಮಾತಾಗಿ ದೈವ ಅವ್ರದ್ದು ಒದಗಿ ಬಂತು, ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂದಂಗೆ ಅದು ತಕ್ಷಣ ಉತ್ತೀರ್ಣ ಆದಾಗ ಕಾಲ್ಫಾರ್ಮ್ ಆದವು, ಪೋಸ್ಟು ಪರ್ಸೆಂಟೇಜ್ ಇತ್ತು, ಇವರೆಲ್ಲ ಫಿಟ್ನೆಸ್ ಇದ್ದರು ಅಂದ್ರೆ ಅವರು ಇಲಾಖೆಗೆ ಎಲಿಜಿಬಲ್ ಆಗ್ತಾರೆ ಸರ್. ಒಂದು ಊರಿಗೆ ಎಲ್ಲಿಗೂ ಹೋಗಬೇಕಂದ್ರೆ ಒಂದು ವಾರ ನಾವು ಅದ್ರ ತಯಾರಿ ಮಾಡ್ಕೋತೀವಿ. ಮತ್ತು ನಾವು ಕನಿಷ್ಠ 35 ವರ್ಷ ನಾವು ಸರ್ವೀಸ್ ಮಾಡಬೇಕು ಅಂದ್ರೆ ಅದ್ರ ತಯಾರಿ ಮಾಡಬೇಕಾ ಬೇಡದೇಳಿ ಮಾಡಬೇಕು. ಹೌದು, ಒಂದು ಊರಿಗೆ ಹೋಗಿ ನಾವು ಅಲ್ಲಿ 1-2 ದಿವಸ ಉಳ್ಬೋದು, ಹೊಳ್ಳಿ ಬರ್ಬೋದು. ಒಂದು ಸಂತಿಗೆ ಹೋಗ್ಬೇಕಂದ್ರೆ ಹೋಗ್ತೀವಿ 1 ತಾಸಿನಾಗ, ಬರ್ತೀವಿ 1 ತಾಸು, ಅಲ್ಲಿ 1 ತಾಸು, 3 ತಾಸಿಗೆ. ನಾವೊಂದು ಮನೆ ಕುಟುಂಬದ ವಿಚಾರ ಮಾಡಬೇಕಾದ್ರೆ ನಾವು 2-3 ದಿವಸದಿಂದ ತಯಾರಿ ಮಾಡ್ಕೊಂಡು ಸಂತಿಗೆ ಹೋಗ್ತೀವಿ ಸರ್. ಪ್ರಯಾಣ ಮಾಡಬೇಕಂದ್ರೆ ಒಂದು ವೀಕ್ ತಯಾರಿ ಮಾಡ್ಕೋತೀವಿ ಸರ್. ನಾವು ಎಲ್ಲಿಗೆ ಹೋಗಿ ಏನು ಕಾರ್ಯ ಮಾಡಬೇಕು, ಹೇಗೆ ಬರಬೇಕು, ಎಷ್ಟು ದಿವಸ ಇರಬೇಕಂತೇಳಿ. ನಾವು ಒಂದು ದೇಶ ಕಡೆಯಿಂದ, ನಮ್ಮ ರಾಜ್ಯದ ಕಡೆಯಿಂದ ನಾವು ಇಲಾಖೆಗೆ ಸೇರಬೇಕಂದ್ರೆ ಮತ್ತು ಮೊದಲಿಂದ ಹಿಡಿದೇ ತಯಾರಿ 2-3 ವರ್ಷ ಮಾಡಿದಾಗ ಮಾತ್ರ ನಾವು ಆ ಇಲಾಖೆಗೆ ಆಹಾರತೆ ಆಗ್ತೇವೆ ಅಂತ ಹೇಳ್ತೀನಿ ಸರ್. ನಾನು ಪ್ರತಿಯೊಂದು ಯುವಕರಲ್ಲಿ ಇದು ಫಸ್ಟ್ ಪ್ರಿಫರೆನ್ಸ್ ಸರ್ ಅವರಿಗೆ. ಮತ್ತು ಅದಕ್ಕೇನು ಜಾಸ್ತಿ ಸಮಯ ಇಲ್ಲ ಸರ್, ದಿವಸ ಒಂದು ಅರ್ಧ ತಾಸು ಸರ್. ಎಷ್ಟೋ ಕಡೆ ಸುಮ್ಮನೆ ಇವತ್ತು ಕ್ರಿಕೆಟ್ ಟೀಮ್ ಇನ್ನೊಂದು ಟೀಮ್ ಆಡ್ಲಿಕ್ಕೆ ಸಮಯ ಕೊಡ್ತಾರೆ.